ಅರ್ಜುನ್ ಅರ್ಜುನ್ ಹೂ ಇಸ್ ದಟ್ ಡಿಸ್ಟರ್ಬಿಂಗ್? ಏನೋ ಮಾಡ್ತಾ ಇದ್ಯಾ? ಈಟಿಂಗ್ ಸರ್. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಯಾರಿದು? ಐ ಆಮ್ ಯುವರ್ ಆಫೀಸರ್. ಐತೆ ಸೆಲ್ಯೂಟ್ ಹೊಡಿತಾ ಇದ್ದೀನಿ ಸರ್. ಯುವರ್ ಡಾಟರ್ ಸರ್? ಹೌದು, ನನ್ನ ಮಗಳು ಅಂತ ಗೊತ್ತಿದ್ದು ನರ್ಸಿಂಗ್ ಹೋಮ್ ಅಲ್ಲಿ ಅವಳನ್ನ ಏನು ಮಾಡ್ತಾ ಇದೀಯಾ? ಸರ್, ಆಲ್ ಇಂಡಿಯನ್ ನರ್ಸಸ್ ಆನ್ ಸ್ಟ್ರೈಕ್ ಸರ್. ಯುವರ್ ಡಾಟರ್ ಸರ್ ಟೆಲ್ಲಿಂಗ್ ಸರ್ ಸ್ಟಮಕ್ ಪೇನ್ ಸರ್. ಐ ಆಮ್ ಸರ್ ಶಾಕಾಜಿವಿಂಗ್ ಸರ್. ಡ್ಯಾಡಿ ಅದು AK-47 ಅಂತ ಸೊಫಿಸ್ಟಿಕೇಟೆಡ್ ರೈಫಲ್ಸು ಇವತ್ತು ತಳ್ಳೋ ಗಾಡಿಲಿ ತರಕಾರಿ ಮಾರೋ ತರ ಸಿಗ್ತಾ ಇದೆ. ಡ್ಯಾಮ್ ಇಟ್! ಎಕ್ಸ್ಕ್ಯೂಸ್ ಮಿ ಸರ್. ಸರ್, ಇದು ಲಾಕಪ್ ನಲ್ಲಿ ಸತ್ತೋದ್ನಲ್ಲ ಅವನ ದೇಹದಿಂದ ತೆಗೆದ ಬುಲೆಟ್. ಇದು ರೈನ್ ಕೋಟ್ ಗ್ಯಾಂಗ್ ನವನ ದೇಹದಿಂದ ತೆಗೆದ ಬುಲೆಟ್ಸ್. ಈ ಎಲ್ಲಾ ಬುಲೆಟ್ಸ್ ಒಂದೇ ರೈಫಲ್ ಇಂದ ಶೂಟ್ ಆಗಿದೆ ಅಂತ ಫಾರೆನ್ಸಿಕ್ ರಿಪೋರ್ಟ್ ಹೇಳ್ತಿದೆ. ಸತ್ತೋದ ರೈನ್ ಕೋಟ್ ಗ್ಯಾಂಗ್ ನವನ ಪಾಕೆಟ್ ನಲ್ಲಿ ಈ ಚೀಟಿ ಇತ್ತು ಸರ್. ಮಿಸ್ಟರ್ ಅವಿನಾಶ್ ಸರ್, ನಮ್ ಪ್ರೋಗ್ರಾಮ್ ಪ್ರಕಾರ ನೆಕ್ಸ್ಟ್ ವೀಕ್ ನೀವು ಡಾಲ್ಫಿಶ್ ಐಲ್ಯಾಂಡ್ ಹೋಗಬೇಕಾಗಿದೆ. ಹೌದು, ಆದ್ರೆ ನಾಳೆನೇ ನೀವು ಹೊರಡಬೇಕು. ಓ ಶೂರ್ ಸರ್. ಜಯರಾಮ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸೊ ಇಫ್ ಯು ಡೋಂಟ್ ಮೈಂಡ್, ಒಂದು ಸಜೆಷನ್,
ಎಸ್ ಟೆಲ್ ಮೀ. ಜಯರಾಮ್ನ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದ್ರ ಬದಲು ಅವ್ನು ಹೇಗಾದ್ರೂ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಇನ್ವೆಸ್ಟಿಗೇಷನ್ ಇಲ್ಲೇ ಮಾಡೋಣ ಸರ್. ಓಕೆ. ಟ್ಯಾಕ್ಸಿ. ಬ್ರದರ್, ಎಸ್ ಬ್ರದರ್. ಸ್ಟಾರ್ಟ್ ಮಾಡು ಬ್ರದರ್. ಸ್ವಲ್ಪ ವೆಯ್ಟ್ ಮಾಡು ಬ್ರದರ್. ವೈ ಬ್ರದರ್? ಸಿ ಬ್ರದರ್, ನಮ್ಮ ಆಫೀಸರ್ ಇನ್ನು ಬರ್ಲೇ ಇಲ್ವಲ್ಲ ಬ್ರದರ್. ಅಯ್ಯೋ, ಅವ್ರು ಯಾವಾಗ್ಲೂ ಬಾದರ್ರು. ಟೈಮಿಗೆ ಸರಿಯಾಗಿ ಕೆಲಸ ಆಗ್ಬೇಕು, ಅವ್ರು ಮಾತ್ರ ಟೈಮಿಗೆ ಸರಿಯಾಗಿ ಬರೋದಿಲ್ಲ. ಏನ್ ಮಾಡೋದು ಬ್ರದರ್, ಅವ್ರು ಹೈಯರ್ ಆಫೀಸರ್, ಅವ್ರು ಏನೇ ರಾಂಗ್ ಮಾಡಿದ್ರು ಅದು ರೈಟ್. ನಾವು ಲೋಯರ್ ಆಫೀಸರ್, ನಾವು ಏನೇ ರೈಟ್ ಮಾಡಿದ್ರು ಅದು ರಾಂಗು. ಏನಾಯ್ತು ನಿನಗೆ? ನಾನೇನು ಗಾಡಿ ಸ್ಟಾರ್ಟೇ ಮಾಡಿಲ್ಲ. ಈ ಗಾಡಿ ಅಲ್ಲ ಬ್ರದರ್, ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಗಾಡಿ, ಈ ಬಾಡಿನ ಅಂತ ಸ್ಟಾರ್ಟ್ ಮಾಡ್ಬಿಡ್ತು. ಯಾವುದು? ಆ ಗಾಡಿ ನಮ್ ಸಾಯ್ಬರ್ ಮನೆ ಕಡೆನೆ ಹೋಗ್ತಾ ಇರೋದು. ಐಟು ಟೊಯೋಟಾ, ವೇಟ್ ಫಿಯೇಟು, ಅಪ್ಕೊಂಡ್ರೆ ಅಂಬಾಸಿಡರು, ಮುತ್ತು ಕೊಟ್ರೆ ಮಾರುತಿ, ಕೈ ಕೊಟ್ರೆ ಕೈನೆಟಿಕ್ಕು, ಹಾರು ನೋಡಿದ್ರೆ ಆರ್ಮೋಡ, ಎರಡು ಕೈನಲ್ಲೂ ಸ್ಟೇರಿಂಗ್ ನ ಹಿಡಿದು ಕ್ಲಚ್ ನ ಒತ್ತಿ ಫಸ್ಟ್ ಗೇರ್ಗೆ ಹಾಕ್ಬಿಟ್ರೆ ಟಾಪ್ ಗೇರ್ ಅವ್ರಿಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಹಿಂದ್ಗಡೆ ಶೇಪ್ ನೋಡು ಬ್ರದರ್, ಮಾರುತಿ 1000 ಇದ್ದಾಗಿದೆ. ಕರೆಕ್ಟ್. ಆ ಬ್ರಹ್ಮ ಆರಾಮ ಕುತ್ಕೊಂಡು ಫ್ರೀಯಾಗಿ ಹಾಕಿರ್ಬೇಕು ಈ ಮೋಲ್ಡ್ ನ. ಸತ್ಯವಾದ ಮಾತು. ಜಸ್ಟ್ ಎ ಮಿನಿಟ್, ಕ್ಯಾರಿ ಆನ್. ನನ್ನ ಬಿಟ್ಟು ಹೋಗ್ತೀಯಾ? ಹಾಯ್ ರೂಬಿ. ಹಾಯ್ ಸುನಿ. ರೂಬಿ. ರೂಬಿ. How are you? Oh, fine, thank you. ನಾಳೆ 1:00 ಫ್ಲೈಟ್ ಹೊರಟ್ರೆ ಯು ವಿಲ್ ರೀಚ್ ಅಬೌಟ್ 3. ಸರ್, ನಾಳೆ ಫ್ಲೈಟ್ ಪ್ರಾಬ್ಲಮ್ ಇದೆ, ಇವತ್ತು ಹೊರಟ್ರೆ ಓಕೆ, ಅದೇ ಬೆಟರ್ ಅನ್ಸುತ್ತೆ. ಡ್ಯಾಡಿ. ಏನಮ್ಮ ಅದು ಸುನೀತಾ? ಅಂಕಲ್, ನಾನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ನೀವೇ ಸಾಲ್ವ್ ಮಾಡ್ಬೇಕು. ಪ್ರಾಬ್ಲಮ್? ಏನಮ್ಮ ಅಂತ ಪ್ರಾಬ್ಲಮ್? ನಮ್ಮ ಅಣ್ಣ ಒಬ್ಬ ಪ್ರೆಸ್ ರಿಪೋರ್ಟರ್. ಹಿ ವಾಸ್ ರನ್ನಿಂಗ್ ಎ ಪ್ರಿಂಟಿಂಗ್ ಪ್ರೆಸ್. ಒಂದ್ ದಿವಸ ಜೈಲಲ್ಲಿ ಯಾರನ್ನು ಇಂಟರ್ವ್ಯೂ ಮಾಡ್ಬೇಕು ಅಂತ ಹೊರಟ. ಏನೋ ಮಾಡ್ತಾ ಇದ್ಯಾ? ಸರ್, ಈ ಕೈದಿನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ ಸರ್. ನೋ, ಇಲ್ಲ, ಸ್ವಲ್ಪ ಹೊತ್ತು ಮುಗಿಸ್ಬಿಡ್ತೀನಿ ಸರ್. ಸರ್ ಇಂಟರ್ವ್ಯೂ ಮಾಡಿ ಇಂಟರ್ವ್ಯೂ ಮಾಡ್ಬಿಡ್ತೀನಿ ಸರ್. चलो बाहर. ನಮ್ಮಣ್ಣ ತೆಗೆದ ಫೋಟೋನ, ಕೊಲೆಯಾದ ನ್ಯೂಸ್ನ ಪೇಪರಲ್ಲಿ ಪಬ್ಲಿಷ್ ಮಾಡಕ್ ಹೊರಟ್ಬಿಟ್ಟ. ನಾನು ಅವನ್ನ ತಡೆದು, ಬೇಡ ಕಣೋ, ಇದರಲ್ಲಿ ಪೊಲಿಟಿಕಲ್ ಪ್ಲೇ ಇರುತ್ತೆ ಅಂತ ಎಷ್ಟೆಷ್ಟು ಹೇಳ್ದೆ. ಅದಕ್ಕವನು, ಸುನೀತಾ, ಪೆನ್ನು ಒಂದು ಗನ್ ಇದ್ದ ಹಾಗೆ ನೋಡು, ಪ್ರೆಸ್ನವರು ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಕೂಡ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳಿ ಪೇಪರಲ್ಲಿ ಪಬ್ಲಿಷ್ ಮಾಡೇ ಬಿಟ್ಟ ಅಂಕಲ್. ಜೈಲ್ನಲ್ಲಿ ಜಯರಾಮ್ ಕೊಲೆಯಾಗಿ ಪೇಪರ್ನಲ್ಲಿ ಪಬ್ಲಿಷ್ ಆದ್ರೂ ಇದುವರೆಗೂ ನಮಗೊಂದು ಇನ್ಫಾರ್ಮೇಶನ್ ಬರ್ಲಿಲ್ವಲ್ಲ. ಅಂಕಲ್, ಡಾಲ್ಫಿಶ್ ಐಲ್ಯಾಂಡ್ ಅಲ್ಲಿ ಒಂದು ಪೇಪರು ಕೂಡ ಸಿಗದೆ ಇದ್ದ ಹಾಗೆ ಸೀಸ್ ಮಾಡಿಬಿಟ್ರು. ಆದ್ರೆ ಪ್ರೆಸ್ಗೆ ಅಂತ ಇಟ್ಕೊಂಡಿದ್ದ ಒಂದೇ ಒಂದು ಪೇಪರು ನನ್ನ ಹತ್ರ ಇದೆ, ತಗೊಳ್ಳಿ. ಪೊಲೀಸ್ನವ್ರ ಜೊತೆ ಹೋದ್ ನಮ್ಮಣ್ಣ ಇವತ್ತಿನವರೆಗೂ ಮನೆಗೆ ಬಂದಿಲ್ಲ. ಅವನೇನಾದ್ನೋ ಗೊತ್ತಿಲ್ಲ ಅಂಕಲ್. ಅವನ ಡೈರಿಲಿ ಈ ಪೇಪರ್ ಸಿಕ್ತು. ಪೊಲೀಸು, ಜೈಲ್ ಅಥಾರಿಟಿ ಅಂತ ನಾನು ಡೋರ್ ಟು ಡೋರ್ ಅಲ್ದೆ, ಆದ್ರೆ ನಮ್ಮ ಅಣ್ಣನ ಸುಳಿವೇ ಸಿಗ್ಲಿಲ್ಲ. ಅಂಕಲ್, ನನಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ಇಲ್ಲ ಅಂಕಲ್. ನಮ್ಮ ಅಣ್ಣನ
ನೀವೇ ಫೈಂಡ್ ಔಟ್ ಮಾಡಬೇಕು. ಪ್ಲೀಸ್ ಅಂಕಲ್, ಪ್ಲೀಸ್. For more updates, like, comment, subscribe to our channel.